ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ 2026 ಆಗಸ್ಟ್ 12ನೇ ತಾರೀಕು ಬುಧವಾರ. ಈ ದಿನ ವಿಶೇಷ ಏನಪ್ಪ ಅಂದರೆ ಆಷಾಢ ಅಮಾವಾಸ್ಯೆ. ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸ್ಕೊಳ್ತಾರೆ ಹೆಣ್ಮಕ್ಳು. ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ಭೀಮನ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ, ಇನ್ನೂ ನಾನಾ ಹೆಸರುಗಳಿಂದ ಈ ಅಮಾವಾಸ್ಯೆಯನ್ನು ಕರೀತಾರೆ. ಈ ಅಮಾವಾಸ್ಯೆಯ ವಿಶೇಷ ಏನಪ್ಪ ಅಂದರೆ, ಆ ವಿಶೇಷ ತಿಳ್ಕೊಳ್ಳೋಕೆ ಮುಂಚೆ ಆದಷ್ಟು ಎಲ್ಲರೂ ಈ ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದಪೂಜೆ ಮಾಡೋದಷ್ಟೇ ಅಂತ ಬಹಳ ಹೆಣ್ಮಕ್ಳು ತಿಳ್ಕೊಂಡಿರ್ತಾರೆ. ಆದರೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಭಾಗ ಅಷ್ಟೇ ಗಂಡನ ಪಾದಪೂಜೆ ಮಾಡೋದು. ಆದರೆ ಗಂಡನ ಪಾದಪೂಜೆ ಮಾಡಬಾರ್ದು ಅಂತಲ್ಲ, ಆದರೆ ಅದಕ್ಕೂ ಮಿಗಿಲಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಈ ಭೀಮನ ಅಮಾವಾಸ್ಯೆ ದಿನ ಆಚರಿಸಬೇಕು. ಹೇಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು, ಈ ವ್ರತವನ್ನು ಆಚರಿಸೋದರಿಂದ ಫಲಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋವನ್ನು ಬಹಳ ತಡವಾಗಿ ಈ ದಿನವೇ ಇಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಮುಂಚೆನೇ ಇಡೋಕ್ಕಾಗಲಿಲ್ಲ. ಆದರೂ ಈಗಲೂ ಕೂಡ ಸಾಯಂಕಾಲ ಈ ವ್ರತವನ್ನು ಆಚರಿಸ್ಕೊಳ್ಳುವವರು ಆಚರಿಸ್ಕೊಳ್ಬಹುದು. ಈ ವ್ರತವನ್ನು ಮದುವೆ ಆಗಿರುವಂತಹವರು ಮತ್ತು ಮದುವೆ ಆಗದಿರುವಂತಹ ಹೆಣ್ಮಕ್ಳು ಇಬ್ಬರೂ ಕೂಡ ಆಚರಿಸ್ಕೊಳ್ಬಹುದು. ಮದುವೆ ಆಗಿರುವವರು ಗಂಡನ ಆಯಸ್ಸು ವೃದ್ಧಿಯಾಗಲಿ, ಗಂಡನ ಆರೋಗ್ಯ ಚೆನ್ನಾಗಿರಲಿ, ಗಂಡನ ಆಯಸ್ಸು ಗಟ್ಟಿಯಾಗಿರಲಿ ಅಂತ ಈ ವ್ರತವನ್ನು ಆಚರಿಸ್ಕೊಳ್ತಾರೆ. ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಆರೋಗ್ಯವಂತ ಗಂಡ ಸಿಗಲಿ, ಭೀಮನಂಥ ಗಂಡ ಸಿಗಲಿ ಅಂತ ಈ ವ್ರತವನ್ನು ಆಚರಿಸ್ಕೊಳ್ತಾರೆ. ಈ ವ್ರತವನ್ನು ಬಹಳ ಸರಳವಾಗಿ ಆಚರಿಸ್ಕೊಳ್ಬಹುದು. ಸ್ನೇಹಿತರೆ, ಈ ವ್ರತಕ್ಕೆ ಅರಿಶಿನ, ಕುಂಕುಮ, ಗಂಧ, ವಿಭೂತಿ, ಬಿಳಿ ಹೂ, 5 ಎಳೆ ದಾರ, ಅಕ್ಷತೆ, ರಂಗೋಲಿ ಹೂ, ಅದರಲ್ಲೂ ಬಿಳಿ ಹೂ, ವೀಳ್ಯದೆಲೆ, ಅಡಿಕೆ, 2 ಕಂಬದ ದೀಪಗಳು ಬೇಕಾಗುತ್ತೆ. ಸ್ನೇಹಿತರೆ, ಈ ವ್ರತವನ್ನು 2 ಕಂಬದ ದೀಪಗಳನ್ನೇ ಪಾರ್ವತಿ ಪರಮೇಶ್ವರರು ಅಂತ ಭಾವಿಸಿ ಪೂಜೆಯನ್ನು ಮಾಡಿಕೊಳ್ಳುವಂತಹ ವ್ರತ ಇದು. ಆದ್ದರಿಂದ ಕಂಬದ ದೀಪಗಳಿದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಯಾವ ದೀಪಗಳಾದರೂ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಈ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಮುಂಚೆ ಹೊಸಲನ್ನು ತೊಳ್ಕೊಂಡು ಹೊಸಲ ಮುಂದೆ ರಂಗೋಲಿಯನ್ನು ಹಾಕ್ಕೋಬೇಕು. ನಂತರ ನೀವು ಕುಲದೇವರನ್ನು ಪೂಜೆ ಮಾಡಿಕೊಂಡೂ ಈ ವ್ರತವನ್ನು ಆಚರಿಸ್ಕೊಳ್ಬೇಕು. ನೀವು ಯಾವುದೇ ವ್ರತವನ್ನು ಮಾಡಬೇಕು ಅಂದರೂ ನೀವು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿಕೊಂಡು ಕುಲದೇವರ ಪೂಜೆಯನ್ನು ಮಾಡಿಕೊಂಡೇ ಮಾಡಬೇಕಾಗುತ್ತೆ. ನಂತರ ನೀವು ಈ ವ್ರತವನ್ನು ಅಂದರೆ ದೇವ್ರ ಮನೆಯಲ್ಲಾದರೂ ಮಾಡ್ಕೋಬೋದು, ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡಾದರೂ ಮಾಡ್ಕೋಬೋದು. ಸಪ್ರೇಟಾಗಿ ಪೀಠ ಹಾಕ್ಕೋಬೇಕು ಅಂತಂದರೆ ನೀವು ಮೊದಲು ಪೀಠ ಹಾಕುವಂತಹ ನೆಲವನ್ನು ಅರಿಶಿಣದಿಂದ ಸಾರಿಸ್ಕೊಳ್ಬೇಕು. ನಂತರ ನೀವು ಅದರ ಮೇಲೆ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ. ನಂತರ ಅದರ ಮೇಲೆ ಪೀಠವನ್ನು ಇಟ್ಕೊಂಡು ಅದರ ಮೇಲೂ ಕೂಡ ಪದ್ಮ ರಂಗೋಲಿಯನ್ನು ಹಾಕ್ಕೋಬೇಕು. ನಂತರ ನೀವು ಶಿವ ಪಾರ್ವತಿ ಇರುವಂತಹ ಫೋಟೋವನ್ನು ಇಟ್ಕೊಳ್ಳಿ. ಅನಂತರ ನೀವು ಒಂದು ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 3 ಬಟ್ಟಲು ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿಯನ್ನು ಹಾಕ್ಕೊಂಡು ಸಮವಾಗಿ ಮಾಡ್ಕೊಳ್ಳಿ. ನಂತರ ಆ ಅಕ್ಕಿಯ ಮೇಲೆ 2 ಕಡೆ, ಒಂದು ಕಡೆ ಓಂ ಅಂತ ಬರೀರಿ, ಇನ್ನೊಂದು ಕಡೆ ಶ್ರೀಂ ಅಂತ ಬರೀರಿ, ಅಥವಾ ಸ್ವಾಸ್ತಿಕ್ ಆದರೂ ಬರ್ಕೋಬೋದು. ನಂತರ ನೀವು ಅದರ ಮೇಲೆ 2 ವೀಳ್ಯದೆಲೆಗಳನ್ನು ಇಟ್ಟುಕೊಂಡು ಅದರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕ್ಕೊಳ್ಳಿ. ನಂತರ ಅದರ ಮೇಲೆ ಕಂಬದ ದೀಪಗಳನ್ನು ಇಟ್ಕೋಬೇಕು. ನಂತರ ನೀವು ಪಾರ್ವತಿ ಪರಮೇಶ್ವರರ ಫೋಟೋಗೆ ಹೂವನ್ನು ಹಾಕ್ಕೊಳ್ಳಿ. ನಂತರ ನೀವು ಗೆಜ್ಜೆ ವಸ್ತ್ರವನ್ನು ಕೂಡ ಅಲಂಕರಿಸ್ಕೊಳ್ಬೇಕು. ಅದೇ ರೀತಿ ದೀಪಗಳಿಗೂ ಕೂಡ ಬಿಳಿ ಹೂ ಬಹಳ ಶ್ರೇಷ್ಠ ಸ್ನೇಹಿತರೆ. ಬಿಳಿ ಹೂವನ್ನು ದೀಪಗಳಿಗೆ ಅಲಂಕರಿಸ್ಕೊಳ್ರಿ. ನಂತರ ನೀವು ಅಂಗದಾರವನ್ನು 2 ದೀಪಗಳಿಗೂ ಸೇರಿಸಿ ಹಾಕ್ಕೋಬೇಕು. ಅದೇ ರೀತಿ ನೀವು ಗೆಜ್ಜೆ ವಸ್ತ್ರವನ್ನು ಕೂಡ ಅಲಂಕರಿಸ್ಕೊಳ್ಬೇಕು. ಈ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬತ್ತಿ ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡ್ರೆ ಬಹಳ ಶ್ರೇಷ್ಠ. ಆದಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಅಂದರೆ ನಾವು ಈ ದೀಪದ ಕಂಬಗಳನ್ನೇ ಪಾರ್ವತಿ ಪರಮೇಶ್ವರರು ಅಂತ ಭಾವಿಸಿ ನಾವು ಪೂಜೆಯನ್ನು
ಮಾಡ್ಕೋಬೇಕು ಗಂಡನ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ. ಇದನ್ನೇ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೆಯೋದು. ನಂತರ ನೀವು ಶಿವನ ಅಷ್ಟೋತ್ತರಗಳನ್ನು ಮತ್ತು ಗೌರಿ ಅಷ್ಟೋತ್ತರಗಳನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಬಿಳಿ ಹೂ ಮತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೋಬೇಕು. ಸ್ನೇಹಿತರೆ, ಈ ಪೂಜೆಗೆ ನೀವು ಬಿಲ್ವ ದಳಗಳನ್ನು ಬಳಸಿದ್ರೆ ಬಹಳ ಶ್ರೇಷ್ಠ. ತುಂಬೆ ಹೂ, ದತ್ತೂರಿ ಹೂಗಳಂತೂ ಈ ಮೂರನ್ನು ಬಳಸಿ ನೀವು ಸ್ತೋತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ. ಸಾಧ್ಯವಾದರೆ ಮಾಡ್ಕೊಳ್ಳಿ. ಮತ್ತು ನೀವು ಕಂಕಣವನ್ನು ಕಟ್ಟಿ ಇಟ್ಕೋಬೇಕು ಪೂಜೆ ಮಾಡ್ಕೊಳ್ಳೋಕ್ಕೂ ಮುಂಚೆ. ಏನಪ್ಪ ಅಂತಂದರೆ ನೀವು ನೋಡಿರಿ, ಈ ರೀತಿಯಾಗಿ ಹೇಗೆ ಈ ಕಂಕಣವನ್ನು ರೆಡಿ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ 9 ಹಿಡಿಗಳ ದಾರವನ್ನು 9 ಹಿಡಿ ಈ ರೀತಿ ಹಿಡಿತಾ ಬಂದರೆ 9 ಹಿಡಿ ದಾರವನ್ನು ತೆಗೆದುಕೊಂಡು ಇದನ್ನು ಅರಿಶಿಣದ ನೀರಿನಲ್ಲಿ ಅದ್ದಿ ಈ ದಾರಕ್ಕೆ ನೀವು ಮಧ್ಯಕ್ಕೆ ಒಂದು ಹೂವನ್ನು ಕಟ್ಕೊಳ್ಬೇಕು. ಒಂದು ಹೂವನ್ನು ಕಟ್ಕೊಂಡು ಆ ಕಡೆ 1 ಗಂಟೆ ಆಯ್ತಲ್ವ ಹೂವಿಗೆ, ಮತ್ತು ಆ ಎರಡು ದರ ಬರುತ್ತೆ. ಈ ಕಡೆ 4 ಗಂಟು, ಈ ಕಡೆ 4 ಗಂಟನ್ನು ಹಾಕ್ಕೋಬೇಕು. ಒಟ್ಟು 9 ಗಂಟು ಆಗಬೇಕು. ಮದುವೆ ಆಗಿರುವವರು 5 ಎಳೆ ದಾರ 9 ಗಂಟು ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು. ಮದುವೆ ಆಗದಿರೋರು 5 ಎಳೆ ದಾರ 5 ಗಂಟನ್ನು ಹಾಕ್ಕೋಬೇಕು. ಅಂದರೆ ಹೂವಕ್ಕೆ ಸೇರಿಸಿ ಮಧ್ಯೆ 1 ಗಂಟು, ಹೂವದ ಆ ಕಡೆ ಈ ಕಡೆ 2 ಗಂಟು, ಒಟ್ಟು 5 ಗಂಟು ಆಗುತ್ತೆ. ಅಷ್ಟೋತ್ತರಗಳನ್ನು ಹೇಳಿಕೊಂಡ ನಂತರ ನೀವು ಕರ್ಪೂರದಿಂದ ಆರತಿಯನ್ನು ಮಾಡ್ಕೋಬೇಕು ಮತ್ತು ಕೆಂಪಾರತಿಯನ್ನು ಕೂಡ ಮಾಡ್ಕೋಬೇಕು. ಇದಾದ ನಂತರ ನೀವು ಗಂಡನ ಪಾದಗಳನ್ನು ತೊಳಿತೀರಾ, ಹಾಗೆ ನಮಸ್ಕಾರ ಹಾಕ್ಕೋತೀರಾ. ಗಂಡನ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅವರಿಗೆ ನೀವು ಕಂಕಣವನ್ನು ಪೂಜೆ ಮಾಡ್ಕೊಂಡಿರ್ತೀರಲ್ವ, ಈ ಕಂಕಣವನ್ನು ಕಟ್ಟಿ ನಂತರ ಅವರಿಂದನೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿಸ್ಕೊಂಡು ಕಂಕಣವನ್ನು ಕಟ್ಟಿಸ್ಕೊಳ್ಬೇಕು. ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಈ ರೀತಿ ಕಂಬದೀಪಗಳನ್ನು ಪೂಜಿಸ್ಕೊಂಡ್ರೆ ಮಾತ್ರ ಇದು ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಕಂಪ್ಲೀಟ್ ಆದ ಪೂಜೆ ಆಗುತ್ತೆ, ಸಂಪೂರ್ಣವಾದ ಪೂಜೆ ಮಾಡ್ದಂಗೆ ಆಗುತ್ತೆ. ಆದರೆ ನೀವು ಗಂಡನ ಪಾದ ಪೂಜೆ ಮಾಡಿದ್ರೆ ಮಾತ್ರ ಇದು ಜ್ಯೋತಿರ್ಭೀಮೇಶ್ವರ ವ್ರತ ಆಗೋದಿಲ್ಲ ಸ್ನೇಹಿತರೆ. ಆದಷ್ಟು ಇನ್ನೂ ಸಮಯ ಇದೆ. ಸಾಯಂಕಾಲ ಮಾಡ್ಕೊಳ್ಳೋರು ಗೋಧೂಳಿ ಸಮಯಕ್ಕೆ 6 ಗಂಟೆಗೆ ಮಾಡ್ಕೋಬಹುದು. ನೀವು ನೈವೇದ್ಯಕ್ಕಾಗಿ ಅವಲಕ್ಕಿಯನ್ನು, ಸಿಹಿ ಅನ್ನವನ್ನು, ಹಾಲು ಏನು ನಿಮ್ಗೆ ಏನಿದ್ರೆ ಅದನ್ನು ಇಟ್ಕೋಬೋದು. ಬಹಳ ಸರಳವಾಗಿ ಈ ರೀತಿ ಜ್ಯೋತಿರ್ಭೀಮೇಶ್ವರವನ್ನು ವ್ರತವನ್ನು ಆಚರಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.